ಬರ್ರಿ ಮಾಸ್ತರ್ ಕುಂದ್ರಂಬರ್ರಿ ಇಲ್ಲಿ ಶ್ರೀಕಾಂತ್ ಅವ್ರೆ. ಹಾಂ ಹಾಂ ಬರ್ತೀನಿ ರೀ. ಆಕಿ ಆಡಕತ್ತಾಳಲ್ಲ ಅವ್ರ ಮಾವನ ಜೊತೆಗೆ ಆಕಿ ಆಡ್ತಾಳನ್ನ ಅಂತಂದು ನಿಂತಿದ್ದೆ. ಕೆಳಗೆ ಇಳಿಲ್ಲಂದ್ರೆ ಒಂದಿಟ್ಟು ಆಡ್ತಾಳ್ರಿ ಬಿಟ್ರ. ಇಲ್ಲಿ ಮಣ್ಣೊಂದು ಐತಲ್ಲ, ಮಣ್ಣು ತಿನ್ನೋದು ಸುಣ್ಣ ಗಾಡಿಗೆ ಬರೀ ಸುಣ್ಣ ತಿನ್ನೋ ಚಾಳಿಕ್ ಹಿಂಗೆ ಮೊದ್ಲಿಂದನೂ ಐತಿ. ಅದಕ್ಕೆ ನಾ ಕೆಳಗೆ ಬಿಡುವಲ್ರಿ. ಬರ್ತೀನಿ ತಡ್ರಿ ಕುಂದಿರ್ತೀನಿ. ಅಲ್ಲಡಿ ಇಲ್ಲಿ ಮಾವನ ಹತ್ರ ಕುಂದಿರ್ತೀಯಾ? ಹಾಂ ಬಾಲೆ ಇಲ್ಲಿ, ಬಾ ಇಲ್ಲಿ ಕುಂದ್ರ, ಬಾ ಇಲ್ಲಿ. ನಾ ಕೂತೀನಲ್ಲ, ಬಾ ಇಲ್ಲಿ ಆಟಾಡಂಬಾ. ಆತ್ ಬಿಡು, ಒಲ್ಲೆ ಅಂದ್ರೆ ಹೋಗು. ನಿನ್ನೇನು ಬೇಡ ಅಂದೇನ ಎದ್ದಿ ಮಕ್ಕ ಮಾಡ್ತಾಳ. ಹೆಂಗೆ ನಡ್ದತಿ ನಿಮ್ದೆಲ್ಲ ಕೆಲಸ? ಚಲೋ ನಡ್ದತ್ತನ? ಈಗ ಮಾವರು ಪೂರ ಹಾಲಿಂದೆಲ್ಲ ನೀನ ನೋಡ್ಕೋತೀನ? ಹೋಗಿ ಹಾಕಿ ಬರೋದು ಅದೆಲ್ಲ ನಿಂದ ಕೆಲಸ? ಹಾಂ, ಬರೀ ಹಾಲಿಂದೊಂದು ಅಲ್ಲ, ಹೊಲದ್ದು ನಾನು ಮಾಡ್ತೀನಿ. ಗೊಬ್ಬರ ತಂದು ಎಲ್ಲ ಬಿತ್ತಿ ಹರಿಕ್ಷಿ ಆಳಚ್ಚಿ ಕರ್ಕೊಂಡು ಹೋಗಿ ಎಲ್ಲ ಪೂರ ನಂದ ಜವಾಬ್ದಾರಿ. ಈಗ ಏನ್ ಮಾಡ್ತಿ ಕವಿತನ್ನ ಮದುವೆ ಆಗ್ತೀನಿ ಅಂದಿನಿ ನಮ್ಮ ಮಾವ ನನ್ನ ಮನಿ ಹಾಳು ಮಾಡ್ಕೊಂಬಿಟ್ಟಾನ. ಮನಿ ಅಳಿಯನ್ನಲ್ಲ, ಹಾಳು ಮಾಡ್ಕೊಂಬಿಟ್ಟಾನ. ನಿಮ್ಮಿಬ್ಬರದು ಜೋಡಿ ಸರಿ ಐತಿ. ಮೊದ್ಲಿಂದ ಪರಿಚಯ ಅದಿರಲ್ಲ ನೀನು ಮಾವರು, ಹಾಗಾಗಿ ನಿಮ್ಮಿಬ್ಬರಿಗೂ ನಡೀತೈತಿ. ಆದ್ರೆ ನಿಮ್ಮ ಮೇಲೆ ಭಾಳ ಜೀವ ಅದನ್ರಿ ನಮ್ಮ ಮಾವ. ನೀವೇನನ್ರಿ ಅಲ್ಲೆಲ್ಲ ಆರಾಮಲ್ರಿ? ಹಾಂ, ಎಲ್ಲ ಆರಾಮ್ ನೋಡ್ರಿ, ಎಲ್ಲ ಆರಾಮೈತಿ. ನಮ್ದು ಕೆಲಸ ಈಗ ನಮ್ದು 2 ತಿಂಗಳ ಬ್ಯಾಸ್ಗಿ ಸೂಟಿ ಬರೋವರೆಗೂ ನಾವಂತೂ ಈಗ ಪೂರಾ ಅಂದ್ರೆ ಪೂರಾ ನಮಗೆ ಪುರ್ಸುತ್ತಿರೋದಿಲ್ಲ. ಕೆಲಸ ನಮಗೆ. ಹೌದಲ್ಲ, ನಿಮ್ಗೆ 2 ತಿಂಗಳ ಸೂಟಿ ಸಿಗುತ್ತೆ. ಅಂದ್ರೆ ಈಗ ನೀವು ಮಾಸ್ತರ್ಗಳಿಗೂ ಸೂಟಿ ಇರುತ್ತೆ, ಹುಡುಗರ್ಗಟ್ಟ ಸೂಟಿ ಇರುತ್ತೆ. ಮಾಸ್ತರ್ಗಳಿಗೆಲ್ಲ ಪೂರಾ ಸೂಟಿ ಇರಂಗಿಲ್ಲ ನಮ್ಗೆ ಅವಾಗ ಹೋಗಿ ಬರ್ಬೇಕು. ಇವು ಮತ್ತೆ ಪರೀಕ್ಷೆ ಬರೆದಿರ್ತಾರಲ್ಲ ಹುಡುಗರು, ಪರೀಕ್ಷೆ ಬರೆದಿದ್ದು ಮತ್ತೆ ಪೇಪರ್ ಚೆಕ್ ಮಾಡಕ್ಕಂತ ಹೋಗ್ಬೇಕು ನಾವು. ಎಲ್ಲ ನೋಡಿ ಮಾರ್ಕ್ಸ್ ಕೊಡ್ಬೇಕಲ್ಲ, ಮತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಬಂದಾವ ಅಂತಂದು ಅದ್ರದ್ದೊಂದು ಕೆಲಸ ಇರ್ತವೆ. ನಮ್ಗೆ ಹಬ್ಬ ಅಂದ್ರೆ ಒಂದು ಸಿಗುತ್ತೆ, 1 ತಿಂಗಳು ನಮಗೂ ರಜೆ ಸಿಗುತ್ತೆ. ಚಲೋ ಚಲೋ, ನಿಮ್ದ ಚಲೋ. ನಾವಂತರೂ ನೋಡ್ರಿ, ನಾವು ರೈತಾಪಿ ಮಂದಿ. ನಮಗೆ ಹಗಲಿ 12 ತಾಸು ಕೆಲಸನ, ವರ್ಷದಾಗ 365 ದಿನನೂ ಕೆಲಸನ ನಮ್ದು. ಈಗೂ ನಾವು ಹೋಗ್ಬೇಕು. ನಮ್ಮ ಮಾವ ಒಂದಿಟ್ಟು ಮಾತಾಡೋದೈತಿ ಬಾಪ ಅಂತ ಅಂದೆ, ಹೊರಗೆ ಕರೆದು ಬಂದೆ. ಈಟತ್ತಾದ್ರೂ ಹೊರ ಬರುವಲ್ಲ, ನಡ್ರಿ ಹೊರಗೆ ಕುಂದ್ರು ನಾವು ಗಂಡ್ಮಕ್ಳು ಅಂತಂದು ಅವ್ರು ತಿಂತಾರೆ, ಊಟ ಮಾಡ್ತಾರೆ ಹೆಣ್ಮಕ್ಳು ಅಂತ ಬಂದೇನೆ. ನಮ್ಮ ಮಾವ ನೋಡಿದ್ರೆ ಇನ್ನೂ ಹೊರಗೆ ಬೀಳುವಲ್ಲ. ಏನು ಮಾಡ್ತಿ, ನನಗೆ ನೋಡಿದ್ರೆ ಅಲ್ಲಿ ಇನ್ನೂ ಏಟಕ್ಕೊಂದು ಕೆಲಸ ಅದಾವು. ಏನಪ್ಪ ಶ್ರೀಕಾಂತ, ಏನ ನಂದ ಮಾತಾಡಕತ್ತಂಗೈತಿ? ಹ್ಞೂ ಮಾವ, ನಿಂದ ಮಾತಾಡಕತ್ತಿದ್ದೆ. ನಾ ಹೇಳಿದ್ನಲ್ಲ ಏನೋ ಒಂದಿಟ್ಟು ಮಾತಾಡ್ಬೇಕಪ್ಪ ಅಂದೆ, ಹೊರಗೆ ನಡಿ ಬಂದೆ ಅಂದು. ಇಟ್ಟತ್ತಾದ್ರೂ ಬರಲಿಲ್ಲ, ನನಗೂ ಕಾತ್ ಸಾಕತ್ತು. ಅಲ್ಲ, ನಂದು ಹೊಲದ್ದು ಏನಿಲ್ಲ ಕೆಲಸ, ನಿಂದು ಹೊಲದ್ದೈತಿ. ಅಲ್ಲಿ ಕಡ್ಲಿ ರಾಶಿ ಮಾಡಿಟ್ಟು ಬಂದೈತಿ, ಚೀಲಕ್ಕೆ ತುಂಬಬೇಕು, ಮುಂದೆ ಜಗ್ಗದವು ಕೆಲಸ. ನೀ ಅಂತರೂ ಹೊಲದ ಕಡೆ ಬರೋದು ಬಿಟ್ಬಿಟ್ಟಿದಿ. ನಿನ್ನ ಮಗ ನೋಡಲ್ಲಿ ಇನ್ನ ಕುಂಬಿ ಹತ್ತಿ ಸಣ್ಣ ಹುಡ್ರ ಆಡ್ದಂಗೆ ಆಟಾಡಕತ್ತಾನ. ಹೇಳವ್ ನಿನ್ನ ಮಗ್ಗ ದೊಡ್ಡವಾಗಿಯಪ್ಪ ಮಾಡ್ಬಿಡದನಂತಂದು. ಲೇ, ಅವ್ಗೇನು ಭಾಳ ವಯಸ್ಸಾಗ್ಯಾವಲೆ. ಹಾಂ, ಮಾಲ್ ದೊಡ್ಡವ ನಾವ, ಎಲ್ಲ ಮನೆ ಜವಾಬ್ದಾರಿ ತೊಗೊಳಕ ಬಾರಿ ನಿಂದ. ಕುಂದಿರ್ಬೇಕಿಲ್ರಿ? ಆ ಹುಡುಗಿ ಎತ್ಕೊಂಡು ಯಾಕಾಗ ನಿಂತೀರಿ? ಈ ಕಡೆ ಬಂದು ಕುಂದ್ರಿ, ನೆಳ್ಳಾಗ ಕೆಳಗೆ ಇಳಿಸ್ರಿ, ಆಟ ಆಡ್ತಾಳೆ. ಇಳಿವಳ್ರಿ ಮಾವರ, ನಾನು ಇಳಿದು ಆಟ ಆಡವ ಅಂತಂದು ಇಳಿವಳ್ಳ. ಮಂಚಿನ ಮೇಲೆ ಕುಂದಿರ್ಸಿದ್ರು ಇಳಿವಳ್ಳ. ಒಂದು ಅರೆದರದಿರಲ್ಲ ಅಕ್ಕಿಗೆ, ಇನ್ನಾಕಿಗೆ ಹೊಂದ್ಕೊಳಕ್ಕೆ ಆಗೋಲ್ದಕ್ಕಿಗೆ. ಅದಕ್ಕೆ ನಾನು ಬಿಟ್ಟು ಇಳಿವಳ್ಳ. ಅವ್ರವ್ವ ಅಲ್ಲಿ ಒಳಗ ನಾಶ ಮಾಡಕತ್ತಾಳ. ಈಗ ಅಲ್ಲಿ ಬಿಟ್ಟು ಬಂದ್ವಿ ಅಂದ್ರೆ ಯಾರನ್ನೂ ನಾಶ ಮಾಡಿಸ್ಕೊಡೋದಿಲ್ಲ, ಎಲ್ಲ ಎಳೆದು ಒಗಿತಾಳ. ಲೇ ಬಾಲೆ, ಎಲ್ಲಿ ಹೆಂತಿ, ಸಣ್ಣ ಹೆಂತಿ, ಬಾಯಿಲಿ ಅಜ್ಜನ ಹತ್ರ. ಅಯ್ಯೋ ಅಲ್ಲೆಂತೀಯ, ನಾನು ಮಾಡ್ಕೊಂತಿಲ್ಲಿನ? ಮಾಡ್ಕೊಂತಿಲ್ಲಿ ನನ್ನ ಅಪ್ಪ. ಆಕಿ ನನ್ನ ಮಾಡ್ಕೊಂತಾಳ. ನನ್ನ ಮೊದ್ಲು ಓದಿ ಉದ್ಧಾರ ಆಗು, ಆಮೇಲೆ ಒಂದಿಟ್ಟು ಉದ್ಧಾರ ಆಗು. ಮತ್ತು ನಿಮ್ಮಪ್ಪನಂಗೆ ನೀನು ಗಿಡ್ಡ ಅದೇ ಅಂದ್ರೆ ಭಾಳ ವಜ್ಜೆ ಐತಿ. ಅದಕ್ಕೆ ನೋಡಿಲ್ಲಿ ಈಕಿ ಪುಟ್ಟಿಯರಪ್ಪ ಎಷ್ಟು ಉದ್ದದನ, ನಿಮ್ಮಪ್ಪ ಗಿಡ್ಡದನ, ನೀ ಗಿಡ್ಡ ಅದೇ ಅಂದ್ರೆ ಪುಟ್ಟಿ ಉದ್ದ, ನೀ ಗಿಡ್ಡ, ಜೋಡಿ ಬರೋಬ್ಬರಿ ಆಗೋದಿಲ್ಲ ನೋಡು. ಯಪ್ಪ ನೋಡಿ ಹೆಂಗಂತ ಮಾವ. ಹೇಳಪ್ಪ, ಅದೇನ ಮಾತಾಡ್ಬೇಕು ಅಂದೆಲ್ಲ ಹೇಳು. ಏನದು? ಅದು ಆತ್, ನೀವು ಮಾತಾಡ್ರಿ, ನಾ ಹಿಂಗೆ ನಡ್ಕೊಂಡು ಹೋಗ್ಬರ್ತೀನಿ. ಅಲ್ರಿ ಮಾಸ್ತರ್, ಅಂಥದ್ದೇನಿಲ್ಲ ಬರ್ರಿ. ನೀವು ನಮ್ಮ ಮನೆಯಾರ, ಯಾಕೆ ನೀವು ಹಂಗೆ ಅನ್ಕೋತೀರಿ? ಇಲ್ಲಿ ಬರ್ರಿ, ಕುಂದ್ರು ಬರ್ರಿ. ಅವರ ಏನು ಮಾತಾಡ್ತಾನೆ ಮಂತನದ್ ಬಿಟ್ಟು ಬರ್ರಿ ಇಲ್ಲಿ. ಇಲ್ಲ ರೀ ಮಾವರ, ನೀವು ಮಾತಾಡ್ತೀರಿ, ನಾ ಹಿಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ, ಏನಾಗುದಿಲ್ಲ. ಅಷ್ಟ ಮಾಡ್ರಿ, ಹಿಂಗೋಗಿ ಬಂದ್ಬಿಡ್ರಿ. ಹುಡುಗಾಟ ವಿಷಯ ಏನ್ಲೆ? ನನಗೆ ಹುಡುಗಾಟ ಆಡ್ದಂಗೆ ನಿನಗೆ ಅಣ್ಣಕ್ಕಾರ ಅವರು, ನೀನು ಅವ್ರಿಗೆ ಹುಡುಗಾಟ ಮಾಡ್ತೀನ ಮಾಸ್ತರ್ಗೆ? ಯಾಕ? ಅಲ್ಲ, ಅವರು ನಮ್ಮ ಮನೆಯಾರ, ಅದೇನೈತಿ, ಅವರು ಬೇರೆ, ನಾವು ಬೇರೆ, ನೀ ಬೇರೆನ? ಎಲ್ಲಾರು ಒಂದ. ಹಂಗ್ಯಾಕೆ ನಿನಗೆ ಬುದ್ಧಿ ಬಂದೈತಿ? ನಿನ್ನ ಏನು ಹೇಳು, ವಿಷಯ ಏನು ಹೇಳು? ಮಾವ, ಒಂದಿಟ್ಟು ನನಗೆ ರೊಕ್ಕದ ಅವಶ್ಯಕತೆ ಇತ್ತು. ಏನಂದ್ರೆ
ಅಯ್ಯ ನೀನ ಅಲ್ಲ ನಿನ್ನ 3 ದಿನಕ್ಕೊಂದ್ಸರಿ ರೊಕ್ಕದ ಅವಶ್ಯಕತೆ ಬರ್ತೈತಿ ನಾನೇ ನಿಂಗೆ ರೊಕ್ಕ ಕೊಡಲ್ಲ ಅಂತೀನಿ ನಾನು ವಾರ ವಾರ ನಿಂದು ಏನು ಬರ್ಬೇಕು ನಿಂದು ಏಟ್ ಐತಿ ಅದ್ರದ್ದು ಓಟು ಪಾಲು ಕೊಡ್ತೀನಪ್ಪ ಏನ ಸಂಬಳದ ಥರ ಏನಾರ ಕೊಡ್ತೀನ ಇಲ್ಲ ಹಂಗ್ಯಾಕೆ ರೊಕ್ಕ ಅಂತಿಲ್ಲ ಒಂದಿಟ್ಟು ತಡಿ ಈಗ ನೋಡಪ್ಪ ನನಗೂ ಕೈಯಾಗ ರೊಕ್ಕಿಲ್ಲ ಈಗ ನೀನು ನೋಡಕತ್ತಿದಿ ಇನ್ನ ಬ್ಯಾಸಿಗೆ ಬರ್ತೈತಿ ಇನ್ನೇನು ನಾ ಬೆಳೆನೂ ಬೆಳೆಯಕ್ಕೆ ಆಗಂಗಿಲ್ಲ ಈಗ ರಾಶಿ ಮಾಡಿ ಮುಗಿಸಿದ್ದೆ ಅಂದ್ರೆ ಇದ್ದು ರೊಕ್ಕದಾಗ ಓಟು ಉಸುಗು ಮತ್ತು ನಾನು ಮತ್ತು ಮನಿ ಕಟ್ಟಕ್ಕೆ ಒಂದಿಷ್ಟು ಕಲ್ಲು ಸೈಜ್ಗಳು ಹಾಕ್ಸೀನಿ ಏನು ಹಂಚು ಪಂಚು ಎಲ್ಲ ತರಿಸಿಟ್ಟಿನಿ ಮತ್ತು ಮನಿ ಕಟ್ಟೋದು ಒಂದು ಚಲೋ ಮಾಡನ್ಲಿ ಹಾಗ್ಯಾಕೆ ಮಾಡ್ತಿದ್ದಿ ಶ್ರೀಕಾಂತ ಏ ಮಾವ ನೀನೇನ ರೊಚ್ಚಿಗೆ ಬರ್ತಿ ಹೇಳ್ತೀಯಲ್ಲ ಅಲ್ಲಲೇ ಮತ್ತು ನನ್ನ ಹತ್ರ ರೊಕ್ಕ ಎಲ್ಲದವು ರೊಕ್ಕ ಕೊಡು ಅಂದ್ರೆ ಮತ್ತೆ ನಾನು ಹೆಂಗೆ ಮಾಡ್ಲಪ್ಪ ಶ್ರೀಕಾಂತ ನೀನ ಹೇಳು ಈಗ ಎದಕ್ಕೆ ನಿನಗೆ ರೊಕ್ಕರ ಆಟಕ್ಕನ ಹೇಳು ಏನೀಗ ಏನು ಬೇಕು ನಿನಗೆ ಅಲ್ಮಾವ ಈಗ ನಾನು ರೊಕ್ಕನ ನಾನು ಕೇಳಕತ್ತಿರೋದು ನೀ ಸಾಲ್ದಂಗೆ ಕೊಡು ಮಾರ ನನಗೆ ಯಾಕಂದ್ರೆ ಈಗ ನಮ್ದು ಸಿರವನ್ನ ನೋಡ್ಕೊಂಡು ಹೋಗ್ಯಾರಲ್ಲ ಅವರು ಒಂದೀಗ 20,000 ವರದಕ್ಷಿಣೆ ಕೇಳ್ಯಾರ ಮಂತನ ಚಲೋ ಐತಿ ಅವ್ವ ಏನು ಹಠ ಮಾಡಕತ್ತಾಳಂದ್ರೆ ನಾಂದೆ ವರದಕ್ಷಿಣೆ ಜಾಸ್ತಿ ಎತ್ತಲ್ವೇ ಅವ್ವ ಬೇಡ ಬೇರೆ ನೋಡ್ಬಿಡು ಅಂದ್ರೆ ಇಲ್ಲ ಮಂತನ್ ಚಲೋ ಐತಿ ಹುಡುಗ ಚಲೋ ಅದನ ಆತಗುನು ಮತ್ತು ಸರ್ಕಾರಿ ಕೆಲಸ ನಮ್ಮ ಸುನೀತಿ ಹೆಂಗೆ ಆರಾಮ್ ಅದಾಳ ಹಂಗೆ ನನ್ನ ಮಗಳು ಆರಾಮ್ ಇರ್ತಾಳಪ್ಪ ನಮ್ಮ ಶ್ರೀದೇವಿ ನೀನು ಹಿಂಗೆ ಮಾಡಿ ಈಗ ಲೆಕ್ಕ ಹಾಕಿದೆ ಅಂದ್ರೆ ಹೇಗೆ ಇರೋ ತಂಗಿ ಅಂತಂದು ಲೆಕ್ಕ ಹಾಕತ್ ನಮ್ಮವ್ ಬೈಯಕತ್ತಾಳ ಅದಕ್ಕೆ ನನಗೊಂದು 30,000 ಬೇಕಾಗಿತ್ತ ಅಗದಿ ತುರ್ತೈತಿ ಮತ್ತು ನನಗೀಗ ಅವ್ವ ತೀರದ ಹೇಳ್ತೀನಿ ನೋಡಿ ನಾನೀಗ ನೀನು ಬೇಸರ ಮಾಡ್ಕೊಂಡ್ರೆ ಚಿಂತಿಲ್ಲ ಯಾಕಂದ್ರೆ ನಾನು ಏನು ಹೇಳ್ತೀನಿ ಅನ್ನೋದು ಕೇಳಲಾರ್ದ ರೊಕ್ಕ ಅಂತೀಯಲ್ಲ ಅಂತ ಬೈದ್ರೆ ಮತ್ತು ನನಗೂ ಸಂಸಾರ ಐತೆ ಮಾವ ಅವು ಅದಾಳ ತಂಗಿ ಅದಾಳ ಮತ್ತು ನಾನು ನನ್ನ ತಂಗಿನ ಒಂದು ದಾರಿ ಹಚ್ಬೇಕು ಮತ್ತೆ ಹಾಗ ಬಿಟ್ಬಿಡ್ಲೆ ನಿನ್ನ ಕೈಗೆ ನಾನು ಜೀತಕ್ಕೆ ಮಾಡ್ದಂಗೆ ಮಾಡಕತ್ತೀನಿ ಹಾಗ ಕೆಲಸನ ಅಲ್ಲ ಶ್ರೀಕಾಂತ್ ಅವ್ರೆ ಆರಾಮು ಎಷ್ಟು ಬೇಕು ಹೇಳ್ರಿ ಯಾಕೆ ಅಷ್ಟಾಗೊಂದು ನೀವು ಸಿಟಿಗೆ ಹೇಳಕತ್ತೀರಿ ಅವ್ರಂತೂ ನಿಮ್ಗೆ ತಮಾಷೆ ಮಾಡಕತ್ತಿದ್ರು ನೀವು ಯಾಕೆ ಅಷ್ಟು ಸಿಟಿಗೆ ಹೇಳ್ತೀರಿ ಹಂಗಲ್ರಿ ನಾನು ಯಾಕೆ ಸಿಟಿಗೆ ಹೇಳ್ತೀನಿ ಅಂತ ನನಗೆ ಗೊತ್ತೈತ್ರಿ ಅಲ್ರಿ ನೀವು ನಂಬಿ ಬಿಟ್ರಿ ಮಾಸ್ತರ್ ನನಗೆ ಗೊತ್ತಿದ್ದಂಗ ನಮ್ಗೆ ಏನೇನೋ ಸಹಾಯ ಮಾಡನ್ಲೋ ನಿಮ್ಮ ಮಾವ ಸಹಾಯ ಮಾಡನ್ಲೋ ನಿಮ್ಮ ಮಾವ ಅಂತಂದು ನಮ್ಮವ್ ಹೇಳೋದಕ್ಕ ಪ್ರತಿಯೊಂದನ್ನು ಮಾವಗ ಕೈ ಹೋದಾಗಿದ್ದಾನು ಪ್ರತಿಯೊಂದನ್ನು ನಾನೇ ಮಾಡ್ತೀನಿ ರೀ ಈಗಾದ್ರೂ ತಾನು ಹೊಲಕ್ಕೆ ಬರ್ದಿಲ್ಲ ತಾನು ಊರು ಹಿರಿತನ ಮಾಡಕ್ ಹೋಗ್ತಾನ ನಾನು ಹೊಲದಾಗಿ ಎಲ್ಲಾನು ಒಂದು ಮುಂಜಾನೆ ಎದ್ದು ಹೋದ್ನೆ ಅಂದ್ರೆ ಒಂದು 5ಕ್ಕೆ ಹೋದ್ನೆ ಅಂದ್ರೆ ಹಾಲಿಂಡಿ ಎಲ್ಲ ಮಾಡಿ ಮತ್ತೆ ಮುಂಜಾನೆ ಹೋಗಿ ನಾನು ಹಾಲಿಗೆ ಹಾಕೋದು ಸಂಜೆ ಮುಂದೆ ಹಾಲು ಹಾಕೋದು ಹೊಲಕ್ಕೆ ಹೋಗೋದು ಎಲ್ಲ ನಾನೇ ಮಾಡ್ತೀನಿ ಆದ್ರೂ ನನಗೆ ಮರ್ಯಾದಿಲ್ಲಾರ್ದಂಗೆ ನಾ ಕೇಳಿದ್ದು ಒಂದು 30,000 ರೂಪಾಯಿಗೆ ನನ್ನನ್ನು ಹೆಂಗೆ ಅಳಿತಾರೆ ನೋಡ ಮಾವ ಮತ್ತೆ ಸಿಟ್ಟು ಬರ್ಲನ್ರಿ ಮಾಸ್ತರ ಏನ್ಲೇ ಏನು ಹೌದ್ಲೇ ಮತ್ತೆ ನಾ ಮಾಡೀನಿ ಏನಿತ್ತು ನಿಮಗೆ ತಿನ್ನಕ್ಕೂ ಗತ್ತಿದ್ದಿಲ್ಲಲೇ ಶ್ರೀಕಾಂತ ಏ ಮಾವ ಯಾಕ ಭಾಳ ಮಾತಾಡಕತ್ತಿ ನೀನು ಇದು ಯಾಕ ಭಾಳ ವಜ್ಜಾಕತ್ತೈತಿ ನಮ್ಮವ್ವ ಹೇಳಿದ್ದಕ್ಕರೆ ಅನ್ಸಕತ್ತೈತಿ ನನಗ ಎಲ್ಲ ಇವನ ಏಟಿದ್ ನೀನು ನಮ್ಮ ಈರಣ್ಣ ನಟಿದ್ದಿ ಚಡ್ಡಿ ಹಾಕ್ಯಂಡು ಮಾವ ಅಂತಂದು ತಿನ್ನಕ್ ಕೂಳ ಇರ್ತಿದ್ದಿಲ್ಲ ಮನ್ಯಾಗ ನನ್ನ ಹಿಂದಿಂದ ಓಡಾಡಿ ಬರ್ತಿದ್ದಿ ಈಗ ನನ್ನ ಎದುರಿಗೆ ನಿಂತ್ಕೊಂಡು ನನಗೆ ಎದುರು ಮಾತಾಡೋಷ್ಟಿಟ್ ಬಂತ ನಿನಗೆ ಕೊಬ್ಬ ಬಂತ ನಿನಗ ಸೊಕ್ಕನ ನಿನ್ನ ಮೈಯಂದ ಎಡ್ಡನ ಯಾಕಲೇ ಅಯ್ಯ ಸುಮ್ಮನೆ ಇರ್ತೀರೇನ ಮಾವರ ಇವನ ಶ್ರೀಕಾಂತ ಸುಮ್ಮನಿರಪ್ಪ ಸಮಾಧಾನ ಮಾಡ್ಕೋ ಯಾಕೆ ಹಂಗೆ ಮಾಡ್ತಿದ್ದಿ ಇರೋಣ ಹೋಗಿ ಅತ್ತಿಯರನ್ ಕರ್ಬೋಗೋದಿಟ್ಟು ಯವಾ ನನಗೇನು ಮರ್ಯಾದಿಲ್ಲ ಅಂತ ಮಾಡಿ ಏನು ಮಾವ ನೀನು ಬಂದಿರೋ ಜನದ ಮುಂದೆ ಮನೆಯಾಗ ನನ್ನ ಮರ್ಯಾದೆ ತೆಗಿತೀನಿ ನೀನು ಅಲ್ಲ ನಿನಗ ನೌಕರಿ ಮಾಡಿ ಅಳಿಯ ಅದಾನಂತಂದು ಆತನ ಮುಂದೆ ನನ್ನನ್ನು ಖಂಡ ಮಾಡಿ ಮಾತಾಡ್ತೀನಿ ನೀನು ಲೇ ಎಲ್ಲೆಲ್ಲಿಗೆ ತೊಗೊಂಡೋಗಿ ಎಲ್ಲೆಲ್ಲಿಗೆ ಹಚ್ಚಕತ್ತೀನಿ ಮಾತನ್ನ ಶ್ರೀಕಾಂತ ಅವ್ರನ್ನ ಯಾಕೆ ನಡಕ್ ತರ್ತೀನಿ ನೀನು ನಾನೆಲ್ಲ ಹಂಗಂದೆ ನಾನೇನು ನಿನಗೆ ಕಣ್ಣು ಮಾಡಿ ಮಾತಾಡೀನಿ ಅವ್ರು ನೌಕರಿ ಮಾಡಿದ್ರೆ ಅವ್ರಿಗೆ ಇರ್ತದೆ ನೀ ನೌಕರಿ ಮಾಡೋದು ನಿನಗಿರುತ್ತೆ ಮತ್ತು ನೀನೇನು ನೌಕರಿ ಮಾಡಲ್ಲ ಅಂದ್ರೂ ನನ್ನ ಸಣ್ಣ ಮಗಳನ್ನ ನನಗೆ ಕೊಡ್ತೀನಿ ಅಂತ ಹೇಳಿನಿಲ್ಲ ಮತ್ತೇನಿಲ್ಲ ನಿಂದು ಹೋಗ ಇರೋಣ ನಿಮ್ಮವ್ರನ್ನ ಕರಿ ಎಲ್ ಮಾವ ಕರಿದ್ನೆಲ್ಲ ಅವ್ರಿಗೆ ಕೇಳೈತಿ ಓ ಅಂದ್ಲ ಅವ್ವ ಬರ್ತಾಳ ತಡಿ ನಮ್ಮ ಮತ್ತೆ ಅಲ್ಲಿ ಇಳಿದು ಹೋಗ್ಲಿ ನಂಗೆ ಬೇಸರ ಎದಕ್ಕಿರಣ ಹಂಗ ಕೂಗಕತ್ತಿ ದೊಡವ ಅವ್ವ ಇಬ್ರು ಊಟ ಮಾಡಕತ್ತಾರ ಏನಾಗೈತಿ ಅವ್ರು ನಾಷ್ಟ ಮಾಡೋದು ಬೇಡನೆ ಎದಕ್ಕೆ ಹಂಗ ಕಿರ್ಚಾಡ್ತಿದಿ ಕವಿತಾ ಹೋಗುವ ಇಬ್ರನ್ನ ಕರ್ಕೊಂಬೋಗು ಯಾಕ ಏನ ಶ್ರೀಕಾಂತ್ ಮತ್ತು ಮಾವಾರ ಇಬ್ರು ಗುದ್ದಾಡಕತ್ತಾರ ಹೋಗು ಹೌದಾ ಮಾವ ಏನಾತ ಅದ ಮಾವ ಅದನ್ನ ತೋರ್ಸಕತ್ತೀನಿ ನೀನು ಅದ ಸೊಕ್ಕ ನಾ ಹೇಳಿನಿಲ್ಲ ಈ ಕಡೆ ಬಾರಪ್ಪ ನಿನ್ ಜೊತೆಗೆ ಮಾತಾಡ್ಬೇಕಂದ್ರೂ ಅವ್ರ ಮುಂದೆ ಮಾತಾಡೋಣ ಅಂದಿ ಯಾಕೆ ಹೇಳ ನನಗೆ ಅವಮಾನ ಆಗ್ಬೇಕು ನಾ ರೊಕ್ಕ ಕೇಳದ ಅವ್ರ ಮುಂದೆ ಕೇಳಿದ್ರ ನೀ ದೊಡ್ಡ ಮರ್ಯಾದೆಸ್ತ ದೊಡ್ಡ ನೀನು ಸಾವುಕಾರ ಅನ್ಸ್ಕೊಂತಿ ನೋಡು ಅದಕ್ಕೆ ಅವ್ರ ಮುಂದನ ನನಗೆ ರೊಕ್ಕ ಕೇಳು ಅಂತ ಹೇಳಿದಿ ನಾ ಕೇಳಿದ್ದಕ್ಕೀಗ ಆತ್ ಬಿಡಪ್ಪ ಕೊಡ್ತೀನಿ ಏನಾತ ಬರವಲ್ದು ಬಾಯಾಗ ನಿನ್ಗೆ ಎದಕ್ಲೆ ರೊಕ್ಕ ಅಂತ ಕೇಳ್ತಿದ್ದಿ ಏನು ನಿನ್ನ ಮನೆ ಜೀತಕ್ಕದಿನ ನಾನು ಮಾವ ತಿಳ್ಕ ನೀನು ನೌಕರಿ ಕೊಡಿಸಿ ಬೇಕಾದಂಗೆ ಕೈ ತುಂಬ ವರದಕ್ಷಿಣೆ ಕೊಟ್ಟು ನನ್ನ ಮದುವೆ ಆಗಕ್ಕೆ ನನಗೂ ಹುಡುಗಿಯರು ನಿಂತಾರಲ್ಲಿ ಸಾಲ ಹಚ್ಚಿ
ಅಯ್ಯ ಗೊತ್ತೈತೆ ಸುಮ್ನಿರವ ಸಾಕ ಸುಮ್ನಿರು ಕಂಡಿ ನಾನು ನಿನಗೆ ಯಾರು ಕೊಡ್ತಾರ ಏನ್ ನಿನಗೆ ನೌಕರಿ ತಂದು ಕೊಡ್ತಾರನ ಒಂದು ಪ್ಯಾಂಟ್ ಒಂದು ಅಂಗಿ ಹಾಕ್ಯ ನಿಂತೆ ಅಂದ್ರ ನಿನಗೆ ಯಾರು ಕೆಲಸ ಮಾಡತ್ ಅನ್ನಂಗಿಲ್ಲ ನೀವು ಹೊಂಟ ಬಿಡ್ತಾನ ದೊಡ್ಡ ಹಗ ನೌಕರಿ ಮಾಡ್ರು ಮಾಡೋದಲ್ಲ ನಿನ್ನಂಗ ಚೈನಿನ ಅಂತ ಪರಿ ಮಾಡ್ತಿದ್ದಿ ಎದಿ ಸೀಳಿದ್ರ 3 ಅಕ್ಷರ ಇಲ್ಲ ಮತ್ತೊಂದಿಲ್ಲ ಏನಿತ್ಲೆ ನಿನಗ ಏನಿತ್ಲೆ ಸುಳಿ ಮಗನ ನಿನಗ ಅಪ್ಪ ಎದಕ್ ಜಗಳ ಮಾಡಕತ್ತೀರಿ ಬಿಡ್ರಿ ತಡಿ ಅವನ್ ಕರ್ಕೊಂಡ್ ಬರ್ತೀನಿ ಮಾವ ಏನಂದಿ ಏನು ನನಗೇನಿತ್ತ ನಿನಗೆ ಯಾರಿದ್ರಿ ಹಿಂದ ಯಾರ ಬಂದ್ರನ ಏನ್ ಈ ಅಡಿಯ ಇದ್ದ ನಿನಗ ನಿನ್ನ ಕೈ ಹೋಗಿತ್ತಲ್ಲ ಮುರ್ದು ಯಾರಿದ್ರಿ ನಿನಗ ಯಾರು ಬರ್ಲಿಲ್ಲ ಊರನಾರು ಬರ್ಲಿಲ್ಲ ನೀ ಇದ್ದಿದ್ದು ನಿನ್ನ ಕೆಟ್ಟ ಬುದ್ಧಿಗೆ ನಿನ್ ಹೊಲಕ್ಕ ಹೆಣ್ಮಕ್ಳ ಸಮಯಕ್ಕೆ ಯಾರು ಕೆಲ್ಸಕ್ಕೆ ಬರ್ತಿದ್ದಿಲ್ಲ ಮರ್ತಿಯನ ಅದನ್ನ ಏನಂದ್ಲೇ ಸುಳೆ ಮಗನ ಅದನ್ನೆಲ್ಲ ಮಾತಾಡಕ್ ನೀನ್ ಯಾವ್ಲೆ ನೀನೇನ್ ಕೊಟ್ಟು ನಡೆಸ್ತೀನಲ್ಲೇ ನನ್ನ ಮನೆಯಾಗನ ಕೆಲಸ ಮಾಡ್ಕೊಂಡು ಬಿದ್ದಿರೋ ನಾಯಿ ನೀನು 3 ದಿನಕ್ಕೊಂದ್ಸರಿ ಬಂದು ರೊಕ್ಕ ಅಂತ ನಿಂದ್ರ ನಾಯಿ ನೀನು ನನಗ ಮಾತಾಡ್ತೀಯ ಅಲ್ಲೇ ನಿನ್ನ ಇವತ್ತು